ನಮಸ್ಕಾರ ಸ್ನೇಹಿತರೆ, ನನ್ನ ಆರೋಗ್ಯ ವಾಹಿನಿ ಯೂಟ್ಯೂಬ್ ಚಾನಲಿಗೆ ತಮಗೆ ಎಲ್ಲರಿಗೂ ಸ್ವಾಗತ. ಚಳಿಗಾಲದಲ್ಲಿ ಕೀಲು ನೋವು ಹೆಚ್ಚಾಗುತ್ತಾ ಇದೆ. ಪ್ರತಿಯೊಂದು ಕೆಲಸ ಮಾಡುವಾಗ ನೀವು ನೋವುಣ್ಣಬೇಕಾಗುತ್ತದೆ. ನೋವು ತಡೆಯಲಾರದೆ ಅನೇಕರು ಮಾತ್ರೆ ಸೇವನೆಯನ್ನು ಮಾಡ್ತಾರೆ. ಇನ್ನು ಕೆಲವರು ಮನೆ ಔಷಧಿ ಮಾಡ್ತಾರೆ. ಇತ್ತೀಚೆಗಷ್ಟೇ ನಡೆದ ಸಂಶೋಧನೆಯ ಕೀಲು ನೋವಿಗೆ ಕೆಲವು ಆಹಾರವು ಒಳ್ಳೆಯದ ಮನೆಮದ್ದು ಎಂದಿದೆ. ಕೊಬ್ಬಿನಂಶವಿರುವ ಮೀನು, ಬೀಜಗಳು ಹಾಗೂ ಆಲಿವ್ ಸೇವನೆ ಮಾಡುವುದರಿಂದ ನೋವು ನಿವಾರಣೆಯಾಗಿ ಆರಾಮ ಸಿಗುತ್ತದೆ. ಹಾಗೆ ಕೀಲು ನೋವು ಇರುವವರು ಕೆಲವೊಂದು ಪದಾರ್ಥಗಳಿಂದ ದೂರ ಇರುವುದು ತುಂಬ ಒಳ್ಳೆಯದು. ಅವುಗಳ ಸೇವನೆಯಿಂದ ನೋವು ಜಾಸ್ತಿಯಾಗಿ ಹಿಂಸೆ ಅನುಭವಿಸಬೇಕಾಗುತ್ತದೆ. ಟೊಮೊಟೊ ಆರೋಗ್ಯಕ್ಕೆ ಒಳ್ಳೆಯದು. ಆದರೆ ಕೀಲು ನೋವಿನಿಂದ ಬಳಲುತ್ತಿರುವವರು ಟೊಮೊಟೊ ಸೇವನೆ ಮಾಡುವುದರಿಂದ ಒಳಿತು. ಟೊಮೊಟೊ ಸೇವನೆ ಮಾಡುವುದರಿಂದ ಯೂರಿಕ್ ಆಮ್ಲದ ಪ್ರಮಾಣ ಜಾಸ್ತಿಯಾಗುತ್ತದೆ. ಇದರಿಂದ ದೇಹದಲ್ಲಿ ಉರಿಯೂತ ಹೆಚ್ಚಾಗುತ್ತದೆ. ಕೀಲು ನೋವು ಕೂಡ ಕಾಣಿಸಿಕೊಳ್ಳುತ್ತದೆ. ಹಾಗೂ ಹೃದಯ ಕಾಯಿಲೆ ಉಳ್ಳವರು ಹಾಗೂ ಡಯಾಬಿಟಿಸ್ ರೋಗಿಗಳಿಗೆ ಮಾತ್ರವಲ್ಲ, ಕೀಲು ನೋವು ಇರುವವರಿಗೂ ಸೋಡಾ ಸೇವನೆ ತುಂಬ ಒಳ್ಳೆಯದು ಅಲ್ಲ. ಸೋಡಾದಲ್ಲಿ ಸಕ್ಕರೆಯ ಪ್ರಮಾಣ ಜಾಸ್ತಿ ಇರುತ್ತದೆ. ಸಕ್ಕರೆಯ ಪ್ರಮಾಣವನ್ನು ಹೆಚ್ಚಾಗಿ ಸೇವನೆ ಮಾಡುವುದರಿಂದ ಸೈಡಿಕ್ಟನ್ ಬಿಡುಗಡೆ ಆಗುತ್ತದೆ. ಇದರಿಂದ ನೋವು ಜಾಸ್ತಿ ಆಗುತ್ತದೆ. ಹಾಗೂ ಒಮೆಗಾ 6 ಕೊಬ್ಬಿನ ಆಮ್ಲ ಸೇವನೆ ಮಾಡುವುದರಿಂದಲೂ ಕೀಲು ನೋವುಗಳು ಜಾಸ್ತಿ ಆಗುವ ಸಾಧ್ಯತೆ ಇರುತ್ತದೆ. ಹಾಗಾದರೆ ನೋಡಿದ್ರಲ್ಲ ಸ್ನೇಹಿತರೆ, ಯಾವೆಲ್ಲ ಆಹಾರಗಳನ್ನು ತೆಗೆದುಕೊಂಡರೆ ಕೀಲು ನೋವಿನ ಸಮಸ್ಯೆ ಜಾಸ್ತಿ ನೋವು ಅನುಭವಿಸಬೇಕಾಗುತ್ತದೆ ಎನ್ನುವುದು. ಈ ಮಾಹಿತಿ ನಿಮಗೆ ಇಷ್ಟವಾಗಿದೆ ಎಂದು ತಿಳಿದಿರುತ್ತೇನೆ ಸ್ನೇಹಿತರೆ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ.